ಎಲ್ಲರಿಗೂ ನಮಸ್ಕಾರ. ಮೇಲೋಗರದ ಮಾತು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನು ಪ್ರತಿ ದಿವಸ ಆಫೀಸ್ಗೆ ಹೋಗೋವಾಗ, ಅಂದರೆ ತುಮಕೂರಿಗೆ ಹೋಗೋವಾಗ, ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ದೊಡ್ಡ ಮರ ಇದೆ. ಆ ಮರಕ್ಕೆ ಚೆನ್ನಾಗಿ ಬಳ್ಳಿ ಹಬ್ಕೊಂಡಿದೆ. ಆ ಬಳ್ಳಿನಲ್ಲಿ ಒಂದು 7-8 ಕಾಯಿ ಇದೆ, ದೊಡ್ಡದು. ಇದನ್ನು ನಾನು ಸುಮಾರು 2-3 ತಿಂಗಳಿಂದ ಗಮನಿಸ್ತಾ ಬರ್ತಾಯಿದ್ದೀನಿ. ಆದರೆ ಯಾರೂ ಅದನ್ನು ಕಿತ್ಕೊಳ್ತಾ ಇಲ್ಲ. ನಂಗೆ ತುಂಬ ಆಶ್ಚರ್ಯ. ಅರೆ, ಯಾಕೆ ಈ ಕಾಯಿನ ಕಿತ್ತಾ ಇಲ್ಲ? ರೋಡ್ ಪಕ್ಕದಲ್ಲೇ ಇದೆಯಲ್ಲ, ರೋಡಲ್ಲಿ ಹೋಗೋರು ಕಿತ್ಕೊಳ್ತಾ ಇಲ್ವಲ್ಲ ಅಂತ. ಸರಿ, ಇವತ್ತು ರಜಾ ಇತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ, ನೋಡೋಣ ಹೋಗಿ ಆ ಊರಲ್ಲಿ ಕೇಳೋಣ ಯಾಕೆ ಆ ಕಾಯಿ ಕಿತ್ತಾ ಇಲ್ಲ, ಯಾರಿಗೂ ಬೇಡ ಅಂದರೆ ಅದನ್ನು ನಾವು ತಂದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸರಿ ಹೊರಟ್ವಿ. ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಏನಾಯಿತು ಮುಂದೆ, ಆ ಕಾಯಿ ನಮಗೆ ಸಿಗ್ತಾ ಇಲ್ವಾ, ಅವರು ಒಪ್ಪಿದ್ರಾ ಇಲ್ವಾ ಕೊಡೋದಕ್ಕೆ, ಇನ್ನೇನಾದರೂ ಸರ್ಪ್ರೈಸ್ ನಮಗಿತ್ತ, ಎಲ್ಲ ನೋಡೋಣ ಬನ್ನಿ ನನ್ನ ಜೊತೆಯಲ್ಲಿ. ಇನ್ನೇನು ಆ ಬಳ್ಳಿ ಹಬ್ಕೊಂಡಿದೆಯಲ್ಲ ಮರ, ಅದರ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ಬಂತು, ನೀವೇ ನೋಡಿ ಅದು ಏನು ಕಾಯಿ ಅಂತ. ನೋಡಿ, ಮರಕ್ಕೆಲ್ಲ ಹಬ್ಕೊಂಡಿದೆ. ಆದರೆ ಸರ್ಪ್ರೈಸ್ ಏನಂತ ಅಂದರೆ, ಇಲ್ಲಿ ಕೆಳಗಡೆನೇ ತಿಪ್ಪೆನಲ್ಲೇ ಬೇಕಾದಷ್ಟು ಬಿಟ್ಟಿತ್ತು ಇದು, ಈ ಸೋರೆಕಾಯಿ. ಇಟ್ಸ್ ಎ ರಿಯಲ್ ಸರ್ಪ್ರೈಸ್ ಫಾರ್ ಅಸ್. ಯಾರೂ ಕೇಳೂ ಇಲ್ಲ. ಈ ಸೋರೆಕಾಯಿಯನ್ನು ಇಲ್ಲಿನ ಜನ ಯಾರೂ ತಿನ್ನೋದಿಲ್ವಂತೆ. ಇದನ್ನು ಬರ್ಡ್ಸ್ ನೆಸ್ಟ್, ಏನು ಬಾಟಲ್ ಗೋರ್ಡ್ ಅಂತಾರೆ, ಅಂದರೆ ಹಕ್ಕಿಗೂಡು ಸೋರೆಕಾಯಿ ಅಂತ ಅಂದ್ಬಿಟ್ಟು. ಐ ಆಮ್ ಫ್ಯಾಸಿನೇಟೆಡ್ ಅಬೌಟ್ ದಿಸ್ ಏನು ಸೋರೆಕಾಯಿ ಅಂದರೆ ಬಾಟಲ್ ಗೋಲ್ಡ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದರಿಂದ ನಾನಾ ರೀತಿಯಾದಂತಹ ಉಪಕರಣಗಳನ್ನು ನಾವು ಮಾಡ್ಕೊಳ್ಬಹುದು. ಸ್ಟೋರೇಜ್ಗೆ ಇಟ್ಕೊಳ್ಬಹುದು. ಒಣಗಿದ ಮೇಲೆ ನೀರನ್ನು ಹಿಂದಿನ ಕಾಲದವರು ಈ ಒಂದು ಬುರುಡೆನಲ್ಲಿ, ಅಂದರೆ ಈ ಸೋರೆಕಾಯಿ ಬುರುಡೆನಲ್ಲಿ ಇಟ್ಕೊಂಡು ಕುಡಿತಾ ಇದ್ರಂತೆ. ಬಟ್ ಐ ಹ್ಯಾವ್ ಎ ಡಿಫ್ರೆಂಟ್ ಪ್ಲ್ಯಾನ್. ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ದ್ಯಾಟ್ ಸ್ಟೋರೇಜ್ ಪರ್ಪಸ್ಗೆ. ನಾನು ನಿಮಗೆ ಇದನ್ನು ಒಣಗಿಸ್ತಾ ಇದ್ದೀನಿ. ಇವಾಗ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ನೀವು. ಸೊ ಈ ಸೋರೆಕಾಯಿ ಒಣಗಿದ ಮೇಲೆ ಮೇಲಿನ ಸಿಪ್ಪೆ ಭಾಗ ಬಹಳ ಗಟ್ಟಿಯಾಗತ್ತೆ. ಆವಾಗ ಮೇಲೆ ತೊಟ್ಟಿದೆಯಲ್ಲ, ಒಂದು ಸ್ವಲ್ಪ ಭಾಗ ಬಿಟ್ಟು ಕಟ್ ಮಾಡಿ ಅದನ್ನು ಮುಚ್ಚಳದ ಥರ ನಾವು ಯೂಸ್ ಮಾಡ್ಕೊಳ್ಬಹುದು. ಈ ಸೋರೆಕಾಯಿ ಒಳಗಡೆ ಇರುವಂತಹ ಬೀಜವೆಲ್ಲ ತೆಗೆದುಬಿಡ್ಬೋದು, ಅಂದರೆ ಒಣಗಿರುತ್ತೆ. ಅದನ್ನು ನಾವು ಮತ್ತೆ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಬಳ್ಳಿ ಹಾಕಿದ್ರೆ ಬರುತ್ತೆ ಅದು. ಈ ಒಂದು ಬುರುಡೆಯನ್ನು ನಾವು ಏನು ಮಾಡಬಹುದಂದರೆ, ಈ ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಜೀರಿಗೆ ಈ ಥರದ್ದೆಲ್ಲ ಹಾಕಿಟ್ಕೊಂಡು ಸ್ಟೋರೇಜ್ ಕಂಟೈನರ್ಸಾಗಿ ನಾವು ಮಾಡ್ಕೊಳ್ಬಹುದು. ನ್ಯಾಚುರಲ್ ಕಂಟೈನರ್ಸ್ ಆಗುತ್ತೆ ಅದು. ಸೊ ಹಾಗಾಗಿ ಈ ಒಂದು ಪರ್ಪಸ್ಸಿಗೆ ನಾನು ಈ ಸೋರೆಕಾಯಿನ ಹೋಗಿ ಹೊರೈಜಿಂಗ್ ಮಾಡ್ಕೊಂಡು ತಂದಿದ್ದೀನಿ. ನಾವು ಈ ಪ್ಲಾಸ್ಟಿಕ್ ಡಬ್ಬಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ ಈ ಸ್ಟೋರೇಜ್ ಪರ್ಪಸ್ಗೆ, ಅಂದರೆ ಉದ್ದಿನಬೇಳೆ, ಕಡಲೆಬೇಳೆ ಇಂಥದ್ದನ್ನೆಲ್ಲ ಹಾಕೋಕ್ಕೆ. ಅದಕ್ಕೆ ಬದಲು ನ್ಯಾಚುರಲ್ ಇದು ಕಂಟೈನರ್, ಸ್ಟೋರೇಜ್ ಕಂಟೈನರ್, ಇದನ್ನು ಉಪಯೋಗಿಸೋಣ ಅಂತ ನನಗನ್ನಿಸ್ತು. ಹಾಗಾಗಿ ಇದನ್ನು ಹೊರೈಜಿಂಗ್ ಮಾಡ್ಕೊಂಡು ತಂದಿದ್ದೀನಿ. ನೋಡೋಣ, ಇದೆಲ್ಲ ಒಣಗಿದ ಮೇಲೆ, ಪ್ರೋಸೆಸ್ ಮಾಡಿದ ಮೇಲೆ ನಾನು ಮತ್ತೆ ಹೇಗೆ ಕಂಟೈನರ್ಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ನಿಜವಾದ ಸರ್ಪ್ರೈಸ್ ಅಲ್ವಾ? ನಾವು 7-8 ತಂದ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮಗೆ 25-30 ಸೋರೆಕಾಯಿ 1 kg ಹಿಡಿಯೋಷ್ಟು ಸುಮಾರು ಎಲ್ಲದರಲ್ಲೂ ಆ ಥರದ ಸೋರೆಕಾಯಿ ನಮಗೆ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಸೊ ಏನನ್ನಿಸ್ತು ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ ಕೊಡಿ. ಹಾಗೆಯೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.